Happy journey. Thank you. Bye. ಹಾಯ್ ಹಲೋ ನಮಸ್ತೆ ಗೆಳರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾತ್ವಿಕಾ ಶಿವಕುಮಾರ್. ಇದು ನಾವು ತಿರುಪತಿಗೆ ಟ್ರಾವೆಲ್ ಮಾಡೋ ವ್ಲಾಗ್. ಸೊ ಕಮ್ ಟ್ರಾವೆಲ್ ವಿತ್ ಅಸ್. ಎಕ್ಸಾಮ್ ಮೇಡಮ್ ಎಕ್ಸಾಮ್ ಇಟ್ಕೊಂಡು ಫೋನ್ ನೋಡ್ತದೆ. Happy journey. ಬಾಯ್ ಬಂದ್ಬಿಡಿ. ಇಷ್ಟೇ ಇದೆ. ಸೊ ನಮ್ಮ ಪಯಣ ತಿರುಪತಿಗೆ ಹೀಗೆ ಸ್ಟಾರ್ಟ್ ಆಯಿತು. ಸೊ ತಿರುಪತಿಗೆ ಹೋಗೋಕ್ಕೂ ಮುಂಚೆ ಮುಳ್ಬಾಗಿಲಿನ ಒಂದು ಟೆಂಪಲ್ಗೆ ಹೋಗಬೇಕಿತ್ತು. ಅಲ್ಲೂ ಶ್ರೀನಿವಾಸ ದೇವರು ಇದ್ದರು, ಎಷ್ಟೊಂದು ದೇವರು ಇದ್ದರು. ಸೊ ಅಲ್ಲಿನ ದೇವಸ್ಥಾನಕ್ಕೆ ಹೋಗೋದು, ತಿರುಪತಿಗೆ ಹೋಗೋಕ್ಕೂ ಮುಂಚೆ ಆಚಾರ್ಯ ಅಂತೆ. ಸೊ ಹೋಗಿದ್ವಿ. ಸ್ವಾಮಿ ದೇವಸ್ಥಾನ. ನಾನು ಸೊಟ್ಟ ಇಟ್ಕೊಂಡು ನಾವು ಹೋಗಿದ ತಕ್ಷಣ ಆ್ಯಕ್ಚುಲಿ ಲಾಸ್ಟ್ ದರ್ಶನ ನಮ್ದು ಇದ್ದಿದ್ದು. ನಾವು ದರ್ಶನ ಆಗಿದ ತಕ್ಷಣ ಸ್ಕ್ರೀನ್ ಹಾಕ್ಬಿಟ್ರು. ನೈಸ್. ಸೊ ಆ ದಿನ ನೈಟ್ ನಾವು ಊಟ ಮಾಡಿಕೊಂಡು ಮತ್ತೆ ತಿರುಪತಿಗೆ ರೀಸ್ಟಾರ್ಟ್ ಮಾಡಿದ್ವಿ ಜರ್ನಿ. ನೆಕ್ಸ್ಟ್ ಡೇ ಏನಾಯಿತು ನೋಡೋಣ. ಆ್ಯಂಡ್ ಟೈಮ್ ತೋರಿಸು ಲಕ್ಷ್ಮಿ. ಇದೆಯಕ್ಕ 4:39. ಇಟ್ಸ್ 4:39. ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾವಾಗ ಮುಗಿಸ್ತೀವಿ ಅಂತ ನೋಡೋಣ ಗಾಯ್ಸ್. ಕಮ್ ಲೆಟ್ಸ್ ಗೋ. ಮೊನ್ನೆ ಲೆಟ್ಸ್ ಗೋ. ಆ್ಯಕ್ಚುಲಿ ನಮಗೆ ಏನೂ ಗೊತ್ತಿರಲಿಲ್ಲ. ನಾನು ಮೋನಿಶಾ ಲಕ್ಷ್ಮಿ ಹೋಗಿದ್ದು ಬೆಟ್ಟ ಹತ್ತಕ್ಕೆ. ನೈಟ್ ಅರ್ಲಿ ಮಾರ್ನಿಂಗ್ 4:39 ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ. ಬಟ್ ನಮಗೆ ಗೊತ್ತೇ ಇರಲಿಲ್ಲ ಅದಿನ್ನೂ ಒಂದು 5 o'clock ಹಂಗೆ ಓಪನ್ ಆಗುತ್ತೆ. ಬಟ್ ಸ್ವಲ್ಪ ದೂರ, ಬಿಕಾಸ್ ಇಲ್ಲಿ ಪೂಜೆ ಮಾಡಿಬಿಟ್ಟು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಅದಾದ ಮೇಲೆ 5 o'clockಗೆ ಆ ಸ್ಟೆಪ್ಸ್ ಹತ್ತೋದನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಇಲ್ಲಿ ಪೂಜೆ ಹತ್ತದ್ಮೇಲೆ ನಮ್ಗೆ ಕಂಟಿನ್ಯೂಸ್ ಆಗಿ ಇನ್ನೇನು ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡ್ವಿ. ಸೊ ಲಕ್ಷ್ಮಿ, ನಾನು ಮತ್ತು ಮೋನಿಶಾ 3 ಜನ ಪೂಜೆ ಮಾಡಿಬಿಟ್ಟು ಫುಲ್ ಎಂತೂಸಿಯಾಸಮಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ. ಬಟ್ ಲೇಟಾಗಿ ನಮಗೆ ಗೊತ್ತಾಯಿತು, ಓಕೆ ಇಲ್ಲೊಂದು ಬ್ರೇಕ್ ಇರುತ್ತೆ, ಮತ್ತು 5 o'clock ಸ್ಟಾರ್ಟ್ ಆಗುತ್ತೆ. ನಮ್ಮ 3 ಜನ ಟಾರ್ಗೆಟ್ ಬಂದು 4 hours ಗೈಸ್. ನೋಡೋಣ. ಎಲ್ಲರೂ 5 hours ಬೇಕಂತ ಹೇಳ್ತಿದ್ದಾರೆ. ನಮಗೆ ಫಸ್ಟ್ ಆಫ್ ಆಲ್ ನಾವು 3 ಜನನೂ ಫಸ್ಟ್ ಟೈಮ್. ನಮ್ಗೆ ಯಾರಿಗೂ ಅರ್ಥ ಗೊತ್ತಿಲ್ಲ. ಎಲ್ಲನೂ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಗಾಯ್ಸ್ ಇನ್ನೂ ಸ್ಟಾರ್ಟೇ ಆಗಿಲ್ಲ, ಓಪನ್ನೇ ಆಗಿಲ್ಲ ಗಾಯ್ಸ್. ಎವ್ರಿಬಡಿ ಆರ್ ವೇಟಿಂಗ್. ಓಪನ್ ಆಗಿದ ತಕ್ಷಣ ಟಕ್ಕ 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 ಅಂತ ಹೋಗ್ತಾ ಇರತ್ತೆ. ಓಕೆ, ನಾವಂತೂ ಬಯಸಿದರೆ ದೈವ ಒಂದು ಬಯಸುತ್ತೆ ಅಂತಾರಲ್ಲ, ಹಾಗೆ ಆಗಿದ್ದು. ನಾವಂತೂ ಫಾಸ್ಟಾಗಿ ಹೋಗ್ಬಿಡೋಣ, ಜನ ಇರಲ್ಲ ಅಂದರೆ ನೋಡಿ ಗಾಯ್ಸ್. ಫ್ರೆಶ್ ದ ಫಸ್ಟ್ 100th ಸ್ಟೆಪ್. ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡ್ತಿದ್ದೆ, ಎಲ್ಲರೂ ಬೆಟ್ಟ ಹತ್ತೋದು ಎಲ್ಲ. ಫ್ರಮ್ ಯೂಟ್ಯೂಬ್ ಟು ರಿಯಾಲಿಟಿ. ಲೆಟ್ಸ್ ಗೋ. थोड़ा सा गलती हो गया गाइस. 3 hours ಅಂದ್ಕೊಂಡ್ವಿ, ಬಟ್ I guess it will take more than 4. It's 5:30. We are done with 1000 steps. What's the feel? 1000 steps guys. 2550 to go. 1200 steps done. ಅಲ್ಲೇ ಕಾಣಿಸ್ತಿದೆ ನೋಡಿ ಬೋರ್ಡ್. Guys, not even 1 hour. We have completed 1200. Great. 1400 in 47 minutes. ನಂಬಕ್ಕಾಗ್ತಲ್ಲ ಗೈಸ್, ಬಟ್ ವಿ ಆರ್ ಡೂಯಿಂಗ್ ಇಟ್. 600, 1600, 1600. ಆ್ಯಕ್ಚುಲಿ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಬಟ್ ಯಾರಾದರೂ ಈ ಬ್ಲಾಗ್ ನೋಡಿ ಬರ್ತೀರಾ ಅಂದರೆ ದಯವಿಟ್ಟು ಕ್ಯಾಶ್ ತಗೋ.
ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲ ನಾವು 2000 ಸ್ಟೆಪ್ಸ್ ಆದಮೇಲೆ 2100 ಸ್ಟೆಪ್ಗೆ ಬ್ರೇಕ್ ತೊಗೊಳ್ಳೋಣ ಅಂತ ಜೋಶಲ್ಲಿ ಬಂದುಬಿಟ್ವಿ. ಬಟ್ ನಾವು ಇದ್ರ ಹಿಂದೆ ಶಾಪಲ್ಲಿ 2000 ಸ್ಟೆಪ್ಸ್ ಆದಮೇಲೆ ಒಂದು ಕ್ಯೂಕುಂಬರ್ ಶಾಪ್ ನೋಡಿದ್ವಿ. ಆಂಟಿ ತುಂಬ ಚೆನ್ನಾಗಿ ಪೀಸಸ್ ಮಾಡಿ ಕ್ಯೂಕುಂಬರ್ ಇಟ್ಟಿದ್ರು. ಬಟ್ ನಮಗೆ ವಾಪಸ್ ಹೋಗಿ ಮತ್ತೆ ಅಲ್ಲೇ ಪರ್ಚೇಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ದಂಗೆ ನಾವು ಎಲ್ಲಿದ್ವೋ ಅಲ್ಲೇ ತೊಗೊಂಡ್ವಿ. ಅಲ್ಲಿ ಬಂದು 5 ಪೀಸಸ್, ಲಿಟ್ರಲಿ ಒಂದು ಕುಕುಂಬರಲ್ಲಿ 5 ರೌಂಡ್ ಪೀಸಸ್ ಕಟ್ ಮಾಡಿ ಅದನ್ನು 20 ರುಪೀಸಿಗೆ ಕೊಟ್ಟರು. ಓಕೆ ಅಂತ ತೊಗೊಂಡ್ವಿ. ಬಟ್ ಸ್ಟಿಲ್ ನಾವು ಆರೆಂಜ್ ಜ್ಯೂಸ್ ಫ್ರೆಶ್ ಕೇಳಿದ್ರೆ ಹಿ ಈಸ್ ಗಿವಿಂಗ್ ಟ್ಯಾಂಗೋ ಜ್ಯೂಸ್, ರಸ್ನ ಥರ ಬರುತ್ತಲ್ಲ ಆ ಜ್ಯೂಸ್. ಸೀರಿಯಸ್ಲಿ ನಾಟ್ ಎಟ್ ಆಲ್ ಎಕ್ಸ್ಪೆಕ್ಟೆಡ್. ಇದನ್ನ ನಿನ್ನ ಫೋನಲ್ಲಿ ವಿಡಿಯೋ ಮಾಡಿ ಬ್ರೈಟ್ನೆಸ್ ಕಮ್ಮಿ ಮಾಡಿ. ನಾನು ಮಾಡಿದೆ ನೋಡು. ಗೈಸ್ ಆ್ಯಕ್ಚುಲಿ ನಾವು ನೋಡ್ತಾ ಇರೋದು ಹಾಫ್ ಮೂನ್, ಬಟ್ ನಮಗೆ ಫುಲ್ ಮೂನ್ ಕ್ಯಾಪ್ಚರ್ ಆಗ್ತದೆ. ನಿಮ್ಮ ಫೋನಲ್ಲೂ ಹಂಗೆ ಆಯ್ತಾ? ಇಲ್ಲ, ಅದೇ ನಿಮ್ಮ ಫೋನಲ್ಲಿ ಫುಲ್ ಮೂನ್ ಬರ್ತದೆ. Guys, what is this, guys? Problem is smooth ಅಲ್ಲ your phone. iPhone. Raise the standard, iPhone. Raise the standard. My Kannada friends are telling Pallilu. Next stop for Pallilu. Pallilu ಇಲ್ಲ Pallilu. ಕೊಟ್ರಾ? ಗೈಸ್ ಲಿಟ್ರಲಿ ಈ ಸ್ಟೆಪ್ಸಿಗೆ ಬರೋ ಅಷ್ಟೊತ್ತಿಗೆ ವಿ ವರ್ ಎಕ್ಸಾಸ್ಟೆಡ್, ಎನರ್ಜಿ ಇಲ್ದಂಗೆ. ಸೊ ವಿ ರಿಯಲಿ ಹ್ಯಾಡ್ ಅ ಸನ್ರೈಸ್ ಆಗೋಯ್ತು ಗೈಸ್. ಆ್ಯಕ್ಚುಲಿ ಗೋಲ್ ಇದ್ದಿದ್ದು ಸನ್ರೈಸಿಗೆ ಮುಂಚೆ ಹೋಗ್ಬೇಕಂತ, ಬಟ್ ಸನ್ರೈಸ್ ಆಗೋಯ್ತು. ಬಟ್ ಸ್ಟಿಲ್ ವಿ ಆರ್ ನಾಟ್ ಲಿವಿಂಗ್ ದ ಹೋಪ್ಸ್. ನಾವು ಹೋಗ್ದಾಗಂತೂ ಮಾರ್ನಿಂಗ್ ಡೀರ್ ಅಂತೂ ತುಂಬ ಸಿಕ್ತು. ಆ್ಯಂಡ್ ಬೇರೆ ಯಾವುದೋ ಅನಿಮಲ್ ನೋಡೋಕ್ಕೆ ಸಿಕ್ಕಿಲ್ಲ. ಪಿಕಾಕ್ ಸೌಂಡ್ ಕೇಳಿಸ್ತು, ಬಟ್ ನಮಗೆ ನೋಡೋಕ್ಕೆ ಸಿಕ್ಕಿಲ್ಲ. ಆ್ಯಂಡ್ ಆಲ್ಸೋ ಅದೇನು ಹಾಕಿರ್ತಾರೆ ಸೇಫ್ಟಿ ಬ್ಯಾರಿಕೇಡ್ಸ್, ಅದು ಬಿಟ್ಟು ಆಚೆ ಹೋಗೋಕ್ಕೆ ನಮಗಂತೂ ಲಿಟ್ರಲಿ ಭಯ ಆಗ್ತಿತ್ತು. ಬಟ್ ಫ್ಯೂ ಆರ್ ಟ್ರೈಯಿಂಗ್, ಬಟ್ ಅಲ್ಲಿ ಆ್ಯಕ್ಚುಲಿ ಹಾಕಿರ್ತಾರೆ ಡು ನಾಟ್ ಡಿಸ್ಟರ್ಬ್ ದೆಮ್, ಅಥವಾ ಅವ್ರು ನಿಮಗೆ ಬಂದು ಡಿಸ್ಟರ್ಬ್ ಮಾಡೋ ತನಕ ನೀವು ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತಲೇ ಹಾಕಿರ್ತಾರೆ. ಬಟ್ ಸ್ಟಿಲ್ ಪೀಪಲ್ ವಿಲ್ ಡೂ, ಯಾಕೆ ಅಂತ ಗೊತ್ತಿಲ್ಲ. ಸೊ ಈ ಥರ ಹೋದ್ರೆ ಪ್ಲೀಸ್ ಅವ್ರಿಗೂ ಡಿಸ್ಟರ್ಬ್ ಮಾಡಬೇಡಿ, ನೀವು ಡಿಸ್ಟರ್ಬ್ ಆಗಬೇಡಿ. ವಾಸ್ ಯುವರ್ ಮಂಡಿ ಸೇವ್? ಇಟ್ ವಾಸ್ ಗುಡ್, ನಾಟ್ ಬ್ಯಾಡ್. ಆ್ಯಕ್ಚುಲಿ ನಾನು ತುಂಬ ಕಷ್ಟ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಅಂದರೆ ಒಂದು ಸರ್ಟನ್ ಡಿಸ್ಟೆನ್ಸ್ ಹೋಗ್ಬೋದು, ಅದ್ರ ಮೇಲೆ ಹೋದರೆ ಸ್ಟಾರ್ಟ್. ನಾವು 11 ಮಾಡಿದ್ವಿ, ಬಟ್ ಎಷ್ಟು ಮಾಡಬೇಕು, ಎಷ್ಟು ಮಾಡೋದು ಇದೆ 51 ಅನ್ಸುತ್ತೆ, ಐ ಥಿಂಕ್. ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ನಾವು 11 ಸ್ಟೆಪ್ಸ್ ಮಂಡಿಯಲ್ಲಿ ಹತ್ತಿದ್ದೀವಿ. ಎಸ್ ಗೈಸ್, ಇನ್ನು 550 ಸ್ಟೆಪ್ಸ್ ಇದೆ ಅಷ್ಟೇ, ಅದು ಮಾಡಿದ್ರೆ ಲೆಟ್ಸ್ ಗೋ. ಹಾಯ್ ಗೈಸ್, ವಿ ಆರ್ ಆನ್ ದ ಲಾಸ್ಟ್ 2 steps. 2, 1. ಬೆಟ್ಟ ಹತ್ತದ್ಮೇಲೆ ನಾವು ಆ್ಯಕ್ಚುಲಿ ತಿಂಡಿ ಮಾಡಿಕೊಂಡು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ದೇವ್ರ ದರ್ಶನಕ್ಕೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ವಾಪಸ್ ಬಂದಮೇಲೆ ಶಾಪಿಂಗ್ ಮಾಡಿದ್ವಿ. ನಮ್ಮ ದರ್ಶನ ಬಂದು 2 hours 30 minutes 40 minutes ಈ ಥರದ್ರಲ್ಲಿ ಮುಗ್ದೋಯ್ತು. ಬಿಕಾಸ್ ನಾವು 300 rupees ಟಿಕೆಟ್ ಆಲ್ರೆಡಿ ಬುಕ್ ಮಾಡಿದ್ವಿ. ಆ್ಯಂಡ್ ನಾವು ಮೆಮೊರೀಸ್ಗೆ ಅಂತ ಏನಾದರೂ ತೊಗೊಂಡು ವಿ ಕೇಮ್ ಬ್ಯಾಕ್. ನಾವು ಆ್ಯಕ್ಚುಲಿ ಊಟ ಮಾಡಿಲ್ಲ, ಕೆಳಗಡೆ ಬಂದ್ಬಿಟ್ಟು ಊಟ ಮಾಡೋಣ ಅಂತ. ಬಿಕಾಸ್ ನಾವು ದರ್ಶನಕ್ಕೆ ಹೋಗಿ ದಟ್ ಅಮೇಝಿಂಗ್ ಫೀಲ್ ಗೈಸ್. ಆ್ಯಂಡ್ ನಾವು ಒಂದೇ ಸತಿ ಡಿನ್ನರ್ ಆ್ಯಂಡ್ ಲಂಚ್ ಮಾಡಿದ್ವಿ. ಸೊ ಫಾರ್ ಮೋರ್ ವಿಡಿಯೋಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್.